ನನಗೆ ಈ ಸಿನಿಮಾ ತುಂಬ ಸ್ಪೆಷಲ್ ಏನಕ್ಕೆ ಅಂದರೆ ಮೊದಲನೇದಾಗಿ ನಾನು ಕಂಡಂಥ ಮೊದಲನೇ ಪ್ಯಾನ್ ಇಂಡಿಯನ್ ಆ್ಯಕ್ಷನ್ ಮಾಸ್ಟರ್ ರವಿ ವರ್ಮಾ ಸರ್. ಅದು ಅವ್ರ ಕೆಲಸ ಅವ್ರನ್ನ ಪ್ಯಾನ್ ಇಂಡಿಯಾ ಮಾಡಿದೆ. ಅವರು ನನ್ನ ಸಿನಿಮಾದಲ್ಲೂ ಅತ್ಯದ್ಭುತವಾಗಿ ಕೆಲಸ ಮಾಡಿಕೊಟ್ರು. ಸೊ ಅವರಿಗೆ ನಾನು ಚಿರುಣಿ ಆಗಿರ್ಬೇಕು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಸುಮ್ಮನೆ ಕೂತ್ಕೊಳ್ಳಿ ಅಷ್ಟೇ. ಆಮೇಲೆ ರಾಜ್ ಸರ್, ಲವ್ ಯು ಸರ್. ಯುವರ್ ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್, ಒನ್ ಆಫ್ ದ ಅಮೇಝಿಂಗ್ ಆ್ಯಕ್ಟರ್. ನೀವು ನಾನು ಸಿಕ್ಕಿದಾಗಲ್ಲ ನಾನು ಡೈರೆಕ್ಟರ್ ಅಂತ ಪರಿಚಯ ಮಾಡಿಸ್ತೀರಾ. ಡೈರೆಕ್ಷನ್ಗೆ ಒಂದಷ್ಟು ವಿಷಯಗಳು ಇವರು ನನಗೆ ತಿಳಿಸಿದ್ದಾರೆ. ಯಾವುದೋ ಮೂಲಕ ಒಂದು ಗುರುಗಳಾಗೂ ನೀವಿದ್ದೀರಾ ನಮ್ಮ ಜೊತೆಯಲ್ಲಿ. ನಾವು ಕಲ್ತಿದ್ದೀವಿ ನಿಮ್ಮ ಹತ್ರ. ಸೊ ಥ್ಯಾಂಕ್ ಯು. ಆ್ಯಂಡ್ ರವಿ ಜೊತೆ ಸುಮಾರು ವರ್ಷ DK ಸಿನಿಮಾಯಿಂದ ಪ್ರೇಮ್ ಸರ್ ಜೊತೆಲಿ ಎಷ್ಟೋ ವರ್ಷದಿಂದ ಕೆಲಸ ಮಾಡಿದ್ದೀನಿ. ಸೊ 3 RRRಗಳಿದ್ದಾರೆ. R ಫಾರ್ ರವಿ, R ಫಾರ್ ರಾಜ್. ಸೊ ನಮ್ಮ ಕನ್ನಡದ RRR ಒಂದು ಆಸ್ಕರ್ ಲೆವೆಲ್ಗೆ ಹೋಗಲಿ ಆ್ಯಂಡ್ ದೊಡ್ಡ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಲಿ ಅನ್ನೋದು ನನ್ನ ಆಸೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಕನ್ನಡಲ್ಲಿ ಸೆಕೆಂಡ್ ಪಿಕ್ಚರ್ ಇದು. ತುಂಬ ಖುಷಿ ಆಗ್ತಿದೆ. ವೆರಿ ಎಕ್ಸೈಟೆಡ್ ಟು ವರ್ಕ್ ವಿತ್ ರಾಜ್ ಸರ್. ಆ್ಯಂಡ್ ಇಡೀ ಟೀಮ್ಗೆ ಒಳ್ಳೇದಾಗಬೇಕು. ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು. ಮತ್ತೆಲ್ಲ ಪ್ರಮೋಷನ್ಲಿ ಮಾತಾಡೋಣ. ಥ್ಯಾಂಕ್ ಯು. ಮೊದಲನೇದಾಗಿ ರವಿ ವರ್ಮಾ ಮಾಸ್ಟರ್ ಥ್ಯಾಂಕ್ಸ್. ಒಂದು ವಾರದ ಹಿಂದೆ ಆಫೀಸಿಗೆ ಕರೆಸಿ ಕತೆ ಹೇಳಿದರು ಡೈರೆಕ್ಟ್ರು. ಆಮೇಲೆ ನನಗೇನು ಅಪ್ಡೇಟ್ಸೇ ಬಂದಿರಲಿಲ್ಲ. ನಿನ್ನೆ ಸಾಯಂಕಾಲ ಈ ಥರ ನಾಳೆ ಮುಹೂರ್ತಕ್ಕೆ ಬನ್ನಿ ಅಂದರು. ಅಂಡರ್ಸ್ಟುಡ್ ಅದು. ಓಕೆ, ಮೇ ಬಿ ಫಿಲ್ಮಲ್ಲಿ ಇದ್ದೀನಿ, ಇವಾಗ ಇಲ್ಲಿ ಕೂತು ಮಾತಾಡ್ತಾ ಇದ್ದೀನಿ ಅಂದರೆ ಸಿನಿಮಾದಲ್ಲಿ ಇದ್ದೀನಿ ಅಂತ ಗೊತ್ತಾಯಿತು. ಸೊ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ರವಿ ವರ್ಮಾ ಮಾಸ್ಟರ್ಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಡಿರೆಕ್ಟರ್ ರವಿ ಸರ್ಗೆ ಆ್ಯಂಡ್ ರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಕೂಡ ಮಾಡಬೇಕು ಅಂತ ಆಸೆ ಇತ್ತು. ಸೊ ಎಲ್ಲ ಒಟ್ಟಿಗೆ ಸಿನಿಮಾದಲ್ಲಿ ಸಿಕ್ಕಿರೋದು ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಮೊದಲನೇ ಸಿನಿಮಾ. ನಾನು ಡೈರೆಕ್ಟರ್ ಸರ್ ರವಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕ್ರಾಂತಿ ಸರ್ಗೆ, ಅವ್ರು ಎಷ್ಟು ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕ್ಯಾರೆಕ್ಟರು, ಮತ್ತು ವೆಲ್ಕಮ್ ಮಾಡಿದ್ರು. ನಾನು ಫ್ರೆಶರ್ ಆಗಿದ್ರೂ ಅವರು ಇನ್ ಡೆಪ್ತಾಗಿ ನನಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ರವಿ ವರ್ಮಾ ಸರ್ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ರಾಜ್ ಸರ್ ಅವ್ರ ಜೊತೆ ನಾನು ವರ್ಕ್ ಮಾಡೋದು ಬ್ಲೆಸ್ಸಿಂಗು. ನಮ್ಮ ಇಡೀ ತಂಡದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು.